ಭಾಗ್ಯ, ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ವಾ? ಹೌದು ಆದಿಯವರೇ, ಶ್ರೀಮಂತರ ಪಾಲಿಗೆ ಇದು ಕ್ಯಾಂಡಲ್ ಲೈಟ್ ಡಿನ್ನರ್. ಶ್ರೀಮಂತರು ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ಇದನ್ನ ಫ್ರೀಯಾಗಿ ಮಾಡ್ತೀವಿ. ಏನಮ್ಮ ಕನಿಕಾ, ಏನಾದ್ರು ಪ್ರಾಬ್ಲಮ್? ಡ್ಯಾಡ್, ಅದು ನೀವಿಬ್ರು ಹೀಗ್ ಮಾಡ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ವಿಷಯ ಹೇಳಿ. ನಾನ್ ಹೇಳ್ತೀನಿ ಮಾವ. ಮಾವ, ನಿಮಗ್ ಗೊತ್ತಿಲ್ದಂಗೆ ತುಂಬಾ ವಿಷಯಗಳು ನಡೀತಿದೆ, ಅದು ನಿಮ್ ಬೆನ್ ಹಿಂದೆ. ಡ್ಯಾಮ್, ಇವ್ಳು ಎಲ್ಲ ವಿಷಯನೂ ಹೇಳಿದ್ರೆ ನನ್ ಕತೆ ಅಷ್ಟೇ. ಪೂಜಾ, ಒಗಟೊಗಟಾಗಿ ಮಾತಾಡ್ತಾ ಇದ್ಯಾ, ಬಿಡಿಸಿ ಹೇಳಮ್ಮ. ಅದು ಮಾವ, ಅದೇನಂದ್ರೆ ತಾಂಡ ಮಾವ ಮತ್ತೆ ಕೇಸ್ ಹಾಕಿದ್ದಾರೆ. ಎಲ್ಲ ವಿಷಯನೂ ಹೇಳ್ತಾಳೆ ಅಂತ ಅನ್ಕೊಂಡಿದ್ದೆ, ಪುಣ್ಯ ಬದುಕೊಂಡೆ. ಏನು ಮತ್ತೆ ಕೇಸ್ ಹಾಕಿದಾನ? ಕನಿಕಾ, ಇದು ನನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದ ತಾನೆ ನೀನು? ಅದನ್ನೇ ಮಾವ ನಾನು ಹೇಳಿದ್ದು. ಭಾವ ಕೇಸ್ ಫೈಲ್ ಮಾಡಿದ್ದಾರೆ, ಅದು ನಿಮ್ಗೆ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಕನ್ನಿಕಾ ವಿಷಯ ಮುಚ್ಚಿಟ್ಟಿದ್ದಾಳೆ. ಏನಮ್ಮ ಕನ್ನಿಕಾ, ಈ ವಿಷಯನ ನನಗೆ ಮೊದಲೇ ಹೇಳ್ಬೇಕು ತಾನೆ? ಅವನು ತುಂಬಾ ಅತಿ ಆಯ್ತು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿತು. ಈ ಕಾಮತ್ ಮನೆ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಾನ್ ತೋರಿಸ್ತೀನಿ. ಎಷ್ಟ್ ಸಲ ಹೇಳಿದೀನಿ ನಿನ್ಗೆ, ಹಣ್ಣನ್ನೆಲ್ಲ ಹಾಗೆ ತಿನ್ಬೇಡ, ತೊಳ್ಕೊಂಡು ತಿನ್ನು ಅಂತ. ಮತ್ತೆ ಹಾಗೆ ತಿಂತಾನೆ. ಅಮ್ಮ, ತಿಂದಾದ್ಮೇಲೆ ನೀರ್ ಕುಡಿತೀನಿ, ಅವಾಗ ಹೊಟ್ಟೆನೂ ಕ್ಲೀನ್ ಆಗತ್ತಲ್ಲ. ಆದಿಯವ್ರೆ, ಅವ್ನು ಹೇಳಿದ್ದೇನೆ ಜೋಕ? ಜೋಕ್ ಅಲ್ವಾ ಭಾಗ್ಯ? ಜೋಕಲ್ಲ ತನ್ಮಯ್, ತೊಳ್ಕೊಂಡು ತಿನ್ನು. ಅರೇ ಆದಿಯವ್ರೆ, ಅಲ್ಲೇ ಯಾಕೆ ನಿಂತಿದ್ದೀರಿ? ಬನ್ನಿ ಒಳಗೆ. ನಿಮ್ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ಹೇಳಿ ಆದಿಯವ್ರೆ. ಅಲ್ಲ, ಏನು ಆಸೆಗಳಿಲ್ಲ ಅಂತ ಹೇಗೆ ಹೇಳ್ತೀರಾ ಭಾಗ್ಯ ಅವ್ರೆ? ಆಸೆಗಳಿಲ್ಲ ಅಂತ ಯಾರು ಹೇಳಿದ್ರು? ಖಂಡಿತ ನನಗೂ ಆಸೆಗಳಿದೆ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಬೇಕು, ಅಪ್ಪ ಅಮ್ಮನ ಖುಷಿಯಾಗಿ ಇಡ್ಬೇಕು, ಇಷ್ಟೆಲ್ಲ ಆಸೆಗಳಿದೆ. ಅದು ಅರ್ಥ ಆಗುತ್ತೆ ಭಾಗ್ಯ ಅವರೇ, ಆದ್ರೆ ನಿಮ್ದೇ ಆದಂತ ಕನಸುಗಳು ಜೀವನದಲ್ಲಿ ಏನು ಇಲ್ವಾ? ಅಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂತ, ಏನಾದ್ರು ತಗೋಬೇಕು, ಏನಾದ್ರು ತಿನ್ಬೇಕು ಅಂತ? ಅಯ್ಯೋ, ಆ ಥರ ಎಲ್ಲ ಆಸೆಗಳೇ ಇಟ್ಕೊಳಲ್ಲ ನಾನು. ಅಕಸ್ಮಾತ್ ಅಪ್ಪಿ ಆ ಥರ ಆಸೆ ಏನಾದ್ರೂ ಬಂತು, ಯೋಚನೆ ಏನಾದ್ರೂ ಬಂತು ಅಂದ್ರೆ ಅದನ್ನ ಅಲ್ಲೇ ತಡೆ ಹಿಡಿದ್ಬಿಡ್ತೀನಿ. ತಡೆ ಹಿಡಿತೀರಾ? ಯಾಕೆ? ಯಾಕಂದ್ರೆ ಅತಿಯಾಗಿ ಆಸೆಗಳನ್ನ ಇಟ್ಕೊಂಡ್ಬಿಟ್ರೆ ನಿರೀಕ್ಷೆಗಳು ಜಾಸ್ತಿ ಆಗ್ಬಿಡುತ್ತೆ. ಅದು ವ್ಯಕ್ತಿ ಆಗ್ಲಿ, ಆಸೆ ಆಗ್ಲಿ, ನಿರೀಕ್ಷೆಗಳನ್ನ ಇಟ್ಕೋಬಾರ್ದು. ಯಾಕಂದ್ರೆ ಅದನ್ನ ಪೂರೈಸಕ್ ಆಗದೆ ಇದ್ದಾಗ ಅದು ತುಂಬಾನೇ ನೋವು ಕೊಡುತ್ತೆ. ಅದಕ್ಕೆ ನಾನು ಯಾವ ಆಸೆಗಳನ್ನೂ ಇಟ್ಕೊಂಡೇ ಇಲ್ಲ. ಅಂದ್ರೆ ಯಾವತ್ತು ಯಾವ ಆಸೆನೂ ಬೇಕೇ ಬೇಕು ಅಂತ ಹಠ ಹಿಡ್ದೇ ಇಲ್ವಾ ಭಾಗ್ಯ? ಅದು ಕಂಪ್ಲೀಟ್ ಆಗ್ಲೇಬೇಕು ಅಂತ ಅನ್ಕೊಂಡೇ ಇಲ್ವಾ? ಅನ್ಕೊಂಡು ಏನ್ ಪ್ರಯೋಜನ ಆದಿಯವರೇ? ನನ್ನ ದಿನಚರಿಲಿ ಅದಕ್ಕೆ ಜಾಗನೇ ಇಲ್ಲ. ಅದ್ ಹೇಗೆ ಜಾಗ ಇರಲ್ಲ? ಹೇಗಿರಲ್ಲ ಅಂದ್ರೆ,
ಈಗ ನೋಡಿ, ಒಂದ್ ರಾತ್ರಿ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಇಡೀ ಬೆಂಗಳೂರ್ನ ನೋಡ್ಬೇಕು, ಚಂದ್ರನ್ ಬೆಳಕಲ್ಲಿ ಸುಮಾರು ಸಮಯ ಕಳಿಬೇಕು ಅನ್ನೋ ಆಸೆ. ಅದಾಗತ್ತಾ ಹೇಳಿ? ಯಾಕಾಗಲ್ಲ, ಖಂಡಿತವಾಗ್ಲೂ ಆಗತ್ತೆ. ಆದಿಯವ್ರೆ, ಇದೆಲ್ಲ ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ನನಗೆ ಅಂತಲ್ಲ ಆದಿಯವ್ರೆ, ತುಂಬಾ ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಹೀಗೆ ಹಿಟ್ಟಿನ ಡಬ್ಬದಲ್ಲಿ ಹೇಗೆ ಹಿಟ್ಟನ್ನ ಒತ್ತಿ ಇಡ್ತಾರೋ ಹಾಗೆ ತಮ್ಮ ಆಸೆಗಳನ್ನೆಲ್ಲ ಒತ್ತಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ ಭಾಗ್ಯ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀವ್ ಇದನ್ನೆಲ್ಲ ತುಂಬಾನೇ ಸುಲಭವಾಗಿ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಅದಷ್ಟು ಸುಲಭ ಅಲ್ಲ ಆದಿಯವ್ರೆ. ದೊಡ್ಡ ದೊಡ್ಡ ಆಸೆಗಳು ಬಿಡಿ. ಹೆಣ್ಮಕ್ಳಿಗೆ ಒಂದೇ ಒಂದು ಸಣ್ಣ ಆಸೆ ಇರುತ್ತೆ, ದಿನನಿತ್ಯ ಅವ್ರು ಮಾಡೋ ಕೆಲ್ಸದಿಂದ ಅಟ್ಲೀಸ್ಟ್ ಒಂದೇ ಒಂದ್ ದಿನನಾದ್ರೂ ರಜಾ ಸಿಗ್ಲಿ ಅಂತ. ಇಷ್ಟು ಸಣ್ಣ ಆಸೆನೆ ಯಾವತ್ತೂ ಈಡೇರಲ್ಲ. ಇನ್ನ ದೊಡ್ಡ ದೊಡ್ಡ ಆಸೆಗಳು ಈಡೇರತ್ತಾ? ಗಂಡಗ್ ಏನ್ ಮಾಡ್ತಿದ್ದ? ತಗೋಕೋ. ಥ್ಯಾಂಕ್ ಯು. ಅದೇ ಮನೆ ಸೇಲ್ ಆದ್ಮೇಲೆ ಬರೋ ದುಡ್ಡನ್ನ ಹೇಗೆ ಸೇವ್ ಮಾಡೋದು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ. ಸೂಪರ್ ತಾಂಡವ್. ಒಂದಿಷ್ಟು ಅಮೌಂಟ್ನ SIP ಇನ್ವೆಸ್ಟ್ ಮಾಡ್ಬಿಡೋಣ. ಒಂದ್ ಸ್ವಲ್ಪ ಶೇರ್ಸ್ ಮತ್ತೆ ಸ್ಟಾಕ್ಸ್ ನ ತಗೊಳ್ಳೋಣ. ಯಾವ್ದು ಚೆನ್ನಾಗಿದೆ ಅಂತ ನೋಡೋಣ. ದಟ್ಸ್ ಅ ಗುಡ್ ಐಡಿಯಾ ಶ್ರೇಷ್ಠ. ಬಾ. ತಾಂಡವ್ ಇದು ಬೆಟರ್ ಆಗಿದೆಯಲ್ಲ? ನೋಡು, ಆಕ್ಚುಲಿ ದಿಸ್ ಇಸ್ ಬೆಟರ್ ಶ್ರೇಷ್ಠ. ತಾಂಡವ್, ನಾನು ಒಂದ್ಸಲ ಬ್ರೋಕರ್ ಕಾಲ್ ಮಾಡಿ ಪೇಪರ್ ರೆಡಿ ಇದೆ ಅಂತ ಕೇಳ್ತೀನಿ. ಇದು ಹಲೋ ಮೇಡಮ್, ನಮಸ್ಕಾರ. ನಾಳೆ ಬೈಯರ್ ಬರ್ತಾ ಇದ್ದಾರೆ ಮೇಡಮ್. ನಾಳೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಇಟ್ಕೊಳ್ಳಿ. ನಾಳೆನೇ ಎಲ್ಲ ಕೆಲಸನೂ ಮುಗಿಸ್ಬಿಡೋಣ. ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ. ಹಾ, ಟೈಮ್ ಬೇಕಾ? ಹಾ ಸರ್, ನಿಮಗೆ ಗೊತ್ತಲ್ವಾ ಡಾಕ್ಯುಮೆಂಟ್ ನಲ್ಲಿ ಸಿಗ್ನೇಚರು. ಓ ಅದಾ? ಅದಕ್ಕೆ ನನ್ನ ಹತ್ರ ಒಂದು ವ್ಯವಸ್ಥೆ ಇದೆ. ಏನ್ ಮಾಡೋಣ ಅಂದ್ರೆ, ಸರ್ ಈಗೆಲ್ಲ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ ತಾನೆ? ಅಯ್ಯೋ ಮೇಡಮ್, ಪ್ರಾಬ್ಲಮ್ಮ ಏನೂ ಆಗಲ್ಲ. ಆಗಲ್ಲ ಸರ್, ನಾಳೆ ಏನಾದ್ರು ಕೇಸು ಗೀಸು ಅಂತಾದ್ರೆ ಅಂತ. ಸರ್, ನೀವ್ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ? ಅದೆಲ್ಲ ಏನೂ ಆಗಲ್ಲ. ನಾನು ಎಲ್ಲಾನು ವ್ಯವಸ್ಥೆ ಮಾಡ್ತೀನಿ, ನಾಳೆ ಎಲ್ಲಾನು ಆಗತ್ತೆ. ನಾನು ಈಗ ಹೇಳ್ತೀಯ ಆಗ ಹೇಳ್ತೀಯ ಅಂತ ಕಾಯ್ತಾ ಕೂತಿದ್ದೀನಿ. ನೀ ನೋಡಿದ್ರೆ ಗೇಮ್ ಆಟ ಆಡ್ಕೊಂಡು ಕೂತಿದೀಯಾ? ಅಯ್ಯೋ ಗೆಳತಿ, ನನ್ ಗೇಮ್ ಮಾಡ್ತಾ ಇಲ್ಲ, ಬೇರೆ ಏನೋ ಕೊಡಿ ಇಲ್ಲಿ. ಫ್ರೆಂಡು, ನಾ ಕಾಯ್ತಾನೆ ಇದ್ದೀನಿ. ನಿನ್ಗೆ ಇನ್ನೂ ಎಷ್ಟು ಟೈಮ್ ಬೇಕು? ಅಲ್ಲಿ ಹೋಗಿ ಸಪ್ತಪದಿ ತುಳಿದ್ರಿ, ಜೊತೆಗೆ ಫೋಟೋನು ತೆಗೆಸ್ಕೊಂಡ್ರಿ. ಗಂಡ ಅಂದಿದ್ದಕ್ಕೆ ಅಯ್ಯ ನನಗೇನು ಬೇಜಾರಿಲ್ಲ ಅಂತ ಹೇಳಿದ್ದು ಆಯ್ತು. ಅವಳು ಪ್ರತಿಯೊಂದು ನಿನ್ ಪರವಾಗೇ ಇದೆ ಅಂದ್ಮೇಲೆ ಹೇಳ್ಕೊಳಕ್ ಏನ್ ನಿನ್ಗೆ? ನಾನಿವತ್ತು ಹೇಳೋಣ ಅಂತಿದ್ದೆ ಗೆಳತಿ, ಆದ್ರೆ ಅವ್ರ ಕನಸುಗಳನ್ನ ಕೇಳಿದ್ಮೇಲೆ, ಅವ್ರ ಕನಸುಗಳನ್ನೆಲ್ಲ ಈಡೇರಿಸಿದ ಮೇಲೆ ಪ್ರಪೋಸ್ ಮಾಡೋಣ ಅನ್ಕೊಂಡೆ. ಇದು ನಾ ಮದ್ವೆ ಆದ್ಮೇಲೂ ಮಾಡ್ಬೋದು ತಾನೆ? ಅವೆಲ್ಲ ಏನು ಬೇಡ, ಸುಮ್ನೆ ಹೋಗಿ ನಿನ್ ಪ್ರೀತಿ ಹೇಳ್ಕೊ. ಅಲ್ಲ ಗೆಳತಿ. ಬನ್ನಿ. ಅಯ್ಯೋ, ಕರೆಂಟ್ ಹೋಯ್ತಲ್ಲ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಿ? ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ನಾನು ಹೀಗೆ ಆದ್ರೆ ಈ ಪೂಜಾ ಕೈಗೊಂಬೆ ಆಗ್ಬಿಡ್ತೀನಿ. ಆಮೇಲೆ ಕಂಪನಿ MD ಪೋಸ್ಟಿಂದ ಇಳಿಬೇಕಾಗತ್ತೆ. ಹೇಗಾದ್ರೂ ಮಾಡಿ ಈ ಪೂಜಾನ ಸುಮ್ಮನಿರಿಸ್ಬೇಕು. ಓಹೋ, ಏನ್ ಕನಿಕಾ
ನನ್ನ ನೆನ್ಪು ಮಾಡ್ಕೊಬಿಟ್ಟಿದ್ಯಾ? ಶೇಷ ನೋಡು, ಪ್ಲೀಸ್ ಆ ಕೇಸ್ನ ವಾಪಸ್ ತಗೋ. ನಾನೇ ತಗೋಬೇಕು ಕನಿಕಾ? ಅದರಿಂದ ನನ್ಗೆ ಏನ್ ಯೂಸ್ ಇದೆ ಅಂತ ನಾನು ಕೇಸ್ನ ವಾಪಸ್ ತಗೋಬೇಕು? ನನಗೆ ಗೊತ್ತು ನಿನ್ಗೆ ಬೇಜಾರಾಗಿದೆ, ಕೋಪ ಬಂದಿದೆ ಅಂತ, ಬಟ್ ಪ್ಲೀಸ್ ಅರ್ಥ ಮಾಡ್ಕೊ. ಹೇಗಾದ್ರೂ ಮಾಡಿ ತಾಂಡವ್ ಹತ್ರ ಮಾತಾಡಿ ಕೇಸ್ನ ವಾಪಸ್ ತಗೊಳಕ್ ಹೇಳು. ನಾನ್ ನಿನ್ಗೆ ಬೇರೆ ಕೆಲ್ಸದ ವ್ಯವಸ್ಥೆ ಮಾಡಿಸ್ತೀನಿ, ಬೇರೆ ಕೆಲಸ ಕೊಡಿಸ್ತೀನಿ. ಬೇರೆ ಕೆಲಸ ಕೊಡ್ತೀನಿ ಅಂದ್ರೆ ಏನ್ ಕನಿಕಾ? ನಿನ್ ಕಂಪನಿಲಿ MD ಪೋಸ್ಟ್ ಕೊಡ್ತೀಯಾ ಹೇಗೆ? ಸರಿ ಕನಿಕಾ, ನೀನ್ ಹೇಳ್ದಂಗೆ ಕೇಸ್ ವಾಪಸ್ ತಗೊಳ್ತೀನಿ. ನನ್ನ ಕಾಮತ್ ಬಿಸ್ನೆಸ್ ವೆಂಚರ್ನ MD ಮಾಡು. ಶ್ರೇಷ್ಠ, ಏನ್ ಮಾತಾಡ್ತಿದ್ಯಾ? ಆಗಲ್ಲ ಅಲ್ವಾ? ಆಗಲ್ಲ ಅಂದ್ಮೇಲೆ ಸುಮ್ಮನೆ ಇದ್ದು ಬಿಡು. ನನ್ಗೆ ಏನ್ ಮಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಕನಿಕಾ, ಯು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಈ ವಿಷಯ ಏನಾದ್ರೂ ನಿಮ್ಮ ಮನೇಲಿ ಗೊತ್ತಾದ್ರೆ ನಿನ್ ಕತೆ ಭಾಗ್ಯ, ಇದು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ವಾ? ಹೌದು ಅದಿಯವರೇ, ಶ್ರೀಮಂತರ ಪಾಲಿಗೆ ಇದು ಕ್ಯಾಂಡಲ್ ಲೈಟ್ ಡಿನ್ನರ್. ಶ್ರೀಮಂತರು ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ಇದನ್ನ ಫ್ರೀಯಾಗಿ ಮಾಡ್ತೀವಿ. ಏನ್ ಗೊತ್ತಾ ಅದಿಯವರೇ, ನಾವು ಚಿಕ್ಕವರಿದ್ದಾಗ ಮನೇಲಿ ಕರೆಂಟ್ ಹೋದಾಗ ಎಲ್ರು ಹೀಗೆ ಕ್ಯಾಂಡಲ್ ಹಚ್ಕೊಂಡು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ. ಹೌದು, ನೀವು ಹೇಳಿದ್ ಸರಿ, ಇದೊಂಥರ ಕ್ಯಾಂಡಲ್ ಲೈಟ್ ಡಿನ್ನರ್. ವಾವಮ್ಮ, ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರಾ? ಸೂಪರ್ ಸೂಪರ್. ಬರಕ್ಕೆ ಯಾಕೆ ಇಷ್ಟೊತ್ತು? ಆಗ್ಲಿಂದ ಎಲ್ರು ಕಾಯ್ತಾ ಇದೀವಿ ನಿಮ್ಗೋಸ್ಕರ. ಮಗಳೇ, ಹೊಟ್ಟೆ ತಡ ಆಗ್ತಾ ಇದೆ. ಅಲ್ಲ, ನಾನು ಎಲ್ರಿಗೂ ಬಡಿಸ್ಬಿಟ್ಟೆ. ಆಯ್ತಲ್ಲ, ಈಗ ಹಾಕೋ ನೀನು. ಫ್ರೆಂಡು, ಇದು ಒಳ್ಳೆ ಚಾನ್ಸ್. ಅದೇನ್ ಹೇಳ್ಬೇಕು ಅಂತಿದ್ಯೋ ಈಗಲೇ ಹೇಳ್ಬೇಕು. ಅಯ್ಯೋ ಗೆಳತಿ, ಏನ್ ಹೇಳ್ತಾ ಇದ್ದೀರಾ? ಎಲ್ಲರ ಮುಂದೆನಾ? ಇಲ್ಲಪ್ಪ, ನಾನು ಆಮೇಲೆ ಹೇಳ್ತೀನಿ. ಏನ್ ಆಮೇಲೆ ಇನ್ಮೇಲೆ? ಇನ್ನು ಯಾವಾಗ ಹೇಳೋದು? ಹೇಳಿಲ್ವಾಗ? ಗೆಳತಿ, ಸ್ವಲ್ಪ ನನ್ನ ಬಿಟ್ಬಿಡ್ತೀರಾ? ಸ್ವಲ್ಪ ಹೊತ್ತು ಸಮಯ ನೋಡ್ಕೊಂಡು ನಾನೇ ಮಾತಾಡ್ತೀನಿ.